ಮದುವೆ ಮನೆಗಳಿಗೆ ಯಾವುದಾದ್ರೂ ಫಂಕ್ಷನ್ಗಳಿಗೆ ಹೋದಾಗ ಕ್ಯಾರೆಟ್ ಹಲ್ವಾ ತಿಂದರೆ ಆಹಾ ಏನು ತುಂಬ ಚೆನ್ನಾಗಿದೆ ಅಲ್ವಾ ಅಂತ ಅನಿಸುತ್ತೆ. ಹಾಗೆ ಹೋಟೆಲ್ಗಳಿಗೂ ಹೋದಾಗ ಏನು ಹಾಕಿ ಮಾಡ್ತಾರೆ ಇಷ್ಟು ಚೆನ್ನಾಗಿ ಬರುತ್ತಲ್ಲ ಅಂತ ಅನಿಸುತ್ತೆ. ಅದೇ ರೀತಿ ಹೋಟೆಲ್ಗಳಲ್ಲಿ ಮಾಡೋವಂಥ ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಬನ್ನಿ ಫ್ರೆಂಡ್ಸ್, ವಿಡಿಯೋ ನೋಡೋಣ. ನಾನಿಲ್ಲಿ 1/4 kg ಆಗೋಷ್ಟು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ನೀವು 1/4 kgಗಿಂತ ಹೆಚ್ಚಿಗೆನೂ ತೊಗೊಬೋದು. ಹೆಚ್ಚಿಗೆ ತೊಗೊಂಡ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ತುರಿದಿರೋ ಅಂಥ ಕ್ಯಾರೆಟ್ನ ಪಾತ್ರೆನ ಸ್ಟವ್ ಮೇಲಿಟ್ಟು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಹೊತ್ತು ಹುರ್ಕೊಬೇಕಾಗತ್ತೆ. ಕ್ಯಾರೆಟ್ನಲ್ಲಿರೋ ನೀರಿನಂಶ ಸ್ವಲ್ಪ ಕಡಿಮೆ ಆಗೋ ತನಕ ಹುರ್ಕೊಬೇಕು. ಈ ಥರ ನಾವು ಹುರ್ಕೊಂಡು ಮಾಡೋದ್ರಿಂದ ಕ್ಯಾರೆಟ್ ಹಲ್ವ ಕರೆಕ್ಟಾಗಿ ಬರುತ್ತೆ, ಹದವಾಗಿ ಬರುತ್ತೆ. ನೀರಿನಂಶ ಎಲ್ಲ ಕಡಿಮೆ ಆಗೋ ತನಕ ಸ್ವಲ್ಪ ಹಾಗೆ ಹುರ್ಕೊತಾ ಬನ್ನಿ. ನೀರಿನಂಶ ಕಡಿಮೆ ಆದಮೇಲೆ 2.5 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ನಾನು ತೋರಿಸ್ತಿದ್ದೀನಲ್ಲ, ದೊಡ್ಡ ಸೈಜಿಂದು ಸ್ಪೂನ್ ತೊಗೊಂಡಿದ್ದೀನಿ. 1/4 kg ಕ್ಯಾರೆಟ್ಗೆ 2.5 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ, ದೊಡ್ಡ ಸ್ಪೂನು. ಸಕ್ಕರೆ ಹಾಕ್ಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ಹಾಕಿ ನಾವು ಮಿಕ್ಸ್ ಮಾಡ್ಕೊತಾ ಬಂದರೆ ಅದೇ ನೀರಾಗುತ್ತೆ. ಸಕ್ಕರೆ ನೀರದು ಏನಿರುತ್ತೆ ಅದೇ ನೀರಲ್ಲಿ ಕ್ಯಾರೆಟ್ ಬೇಯಬೇಕಾಗುತ್ತೆ. ನಾವು ಎಕ್ಸ್ಟ್ರಾ ನೀರು ಹಾಕೋ ಅವಶ್ಯಕತೆನೇ ಇರಲ್ಲ. ಸಕ್ಕರೆದು ಅಂಶ, ನೀರಿನಂಶ ಏನಿರುತ್ತೆ ಅದೇ ನೀರಲ್ಲಿ ಕ್ಯಾರೆಟ್ನ ನಾವು ಬೇಯಿಸ್ಕೊಬೇಕಾಗುತ್ತೆ. ನೋಡಿ, ಈಗ ಸಕ್ಕರೆ ಎಲ್ಲ ಕರಗಿ ನೀರಾಗಿದೆ. ಇದೇ ನೀರಲ್ಲಿ ಬೇಯಕ್ಕೆ ಬಿಡಬೇಕು. ನಾವು ಬೇಯುವಾಗ ಮಧ್ಯ ಮಧ್ಯ ತಿರುಗಿಸ್ಕೊಬೇಕು. ಕರೆಕ್ಟಾಗಿ ಬೆಂದು ರೆಡಿ ಆಗ್ತಾಯಿದೆ. ರೆಡಿಯಾಗಿದೆ ಇವಾಗ. ತುಂಬಾ ಸಿಂಪಲ್ಲು. ಎಷ್ಟು ಸಿಂಪಲ್ ಅಂದರೆ ತುಂಬಾ ಸಿಂಪಲ್ಲು. ಯಾರು ಬೇಕಾದರೂ ಧಾರಾಳವಾಗಿ ಮಾಡ್ಕೊಬೋದು. ಇವಾಗ ಇದಕ್ಕೆ ಅರ್ಧ ಕಪ್ನಷ್ಟು ಹಾಲನ್ನ ಹಾಕ್ಕೊತಾ ಇದ್ದೀನಿ, ಗಟ್ಟಿ ಹಾಲು. ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ಹಾಲನ್ನ ಹಾಕ್ಕೊತಾ ಇದ್ದೀನಿ. ಹಾಲು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆ ಹಾಲನ್ನು ಕಡಿಮೆ ಆಗೋ ತನಕ ಬೇಯಿಸ್ಕೊಬೇಕಾಗುತ್ತೆ. ಮಿಕ್ಸ್ ಮಾಡ್ಕೊತಾ ಬೇಯಿಸ್ಕೊಳ್ಳಿ. ನೋಡಿ, ಈಗ ಕರೆಕ್ಟಾಗಿ ಬೆಂದು ರೆಡಿಯಾಗಿದೆ. ಹಾಲು ಸ್ವಲ್ಪ ಎಲ್ಲೂ ಕಾಣಿಸ್ತಿಲ್ಲ. ಸಕ್ಕರೆ ಹದ ಎಲ್ಲ ಕರಗಿ ನೀರಿನಂಶ ಎಲ್ಲ ಹೋಗಿ ಸ್ವಲ್ಪ ಪಾಕ ಥರ ಬರಬೇಕು, ಅಲ್ಲಿ ತನಕ ಬೇಯಿಸ್ಕೊಬೇಕು. ಇದಕ್ಕೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪ ಇಷ್ಟಪಡೋರು ಇನ್ನೂ 1 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊಬೋದು. ತುಪ್ಪ ಹಾಕಿದ್ಮೇಲೆ ಜೊತೆಗೆ 1 ಸ್ಪೂನಷ್ಟು ಬಾದಾಮಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಬಾದಾಮಿ ಪೌಡ್ರ್ ಹಾಕ್ಕೊಂಡ್ಮೇಲೆ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ. ಜಜ್ಜಿಕೊಂಡಿರೋ ಏಲಕ್ಕಿ ಕಾಯಿನ ಹಾಕ್ಕೊತಾ ಇದ್ದೀನಿ, 3 ಏಲಕ್ಕಿ ಕಾಯಿನ. ಡ್ರೈ ಫ್ರೂಟ್ಸ್ ಹಾಕ್ಕೊಬೇಕು. ಡ್ರೈ ಫ್ರೂಟ್ಸ್ ನಾನಿಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿ 2 ಮಾತ್ರ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಪಿಸ್ತಾನೂ ಹಾಕ್ಕೊಬೋದು. ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ಹಾಕಿ ಮಿಕ್ಸ್ ಆದಮೇಲೆ ಆರಕ್ಕೆ ಬಿಡಬೇಕು. ಆರಿದ್ಮೇಲೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಸಿಂಪಲ್ಲು. ನಾವು ಒಂದು 15 ನಿಮಿಷದಲ್ಲೆಲ್ಲ ಮಾಡ್ಕೊಂಬಿಡ್ಬೋದು. ಕ್ಯಾರೆಟ್ನ ತುರಿದಿಟ್ಕೊಂಡ್ರೆ ತುಂಬಾ ಈಸಿಯಾಗಿ ಹೋಟೆಲ್ಗಳಲ್ಲಿ ಏನು ರುಚಿ ಬರುತ್ತೆ ಅದೇ ರುಚಿನಲ್ಲಿ ನಾವು ಕ್ಯಾರೆಟ್ ಹಲ್ವನ ಮನೇಲೇ ಪ್ರಿಪೇರ್ ಮಾಡ್ಕೊಂಬಿಡ್ಬೋದು. ನೋಡಿ, ಕರೆಕ್ಟಾಗಿ ಬಂದಿದೆ ಕ್ಯಾರೆಟ್ ಹಲ್ವಾ. ಫ್ರೆಂಡ್ಸ್, ಯಾರಾದರೂ ನನ್ನ ಚಾನಲ್ಗೆ ಹೊಸದಾಗಿ ಜಾಯ್ನ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಲಂತ ಸೆಲೆಕ್ಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾಕಂದರೆ ನಾನು ಹಾಕೋ ಪ್ರತಿಯೊಂದು ನೋಟಿಫಿಕೇಷನ್ ನಿಮ್ಗೆ ದಿನಾಗಲೂ ಬರ್ತಾ ಇರುತ್ತೆ. ಹಾಗೆ ನಾನು ಹಾಕಿರೋ ಇವತ್ತಿಂದು ಕ್ಯಾರೆಟ್ ಹಲ್ವಾ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ, ಎಲ್ರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.